ನಿಮಿಷದಲ್ಲಿ ಆರೋಗ್ಯ ನಿಮ್ಮ ನಿಸರ್ಗ ಮನೆ ಶಿರಸಿ ಯೂಟ್ಯೂಬ್ ಚಾನೆಲ್ನಲ್ಲಿ. ಎಲ್ಲರಿಗೂ ನಮಸ್ಕಾರ. ನಾನು ಡಾಕ್ಟರ್ ವೆಂಕಟೇಶ್ ಗಾಂವ್ಕರ್, ವೇದ ವೆಲ್ನೆಸ್ ಸೆಂಟರ್, ನಿಸರ್ಗ ಮನೆ ಶಿರಸಿ ಆಯುರ್ವೇದ ವೈದ್ಯ. ವೀಕ್ಷಕರ, ನಿಮಿಷದಲ್ಲಿ ಆರೋಗ್ಯ ಕಾರ್ಯಕ್ರಮಕ್ಕೆ ನಿಮಗೆಲ್ಲ ಸ್ವಾಗತ. PCOD ಅಥವಾ PCOS ಅನ್ನುವಂಥದ್ದು ಇತ್ತೀಚಿನ ದಿನಗಳಲ್ಲಿ ತುಂಬ ಕಾಮನ್ ಆಗಿಬಿಟ್ಟಿದೆ. ಎಷ್ಟೋ ಯುವತಿಯರು, ಎಷ್ಟೋ ಮಹಿಳೆಯರು ಈ ಸಮಸ್ಯೆಯಿಂದ ಬಳಲ್ತಾ ಇದ್ದಾರೆ. ಅಂಥವರಿಗೆ ಒಂದು ಬೆಸ್ಟ್ ಮನೆ ಮದ್ದನ್ನು ಈ ವಿಡಿಯೋದಲ್ಲಿ ನಾನು ತಿಳಿಸ್ಕೊಡ್ತೇನೆ. ಅದು ಯಾವುದು ಅಂತ ತಿಳ್ಕೊಳ್ಳೋದಕ್ಕಿಂತ ಮುಂಚೆ ನೀವು ನಮ್ಮ ಯೂಟ್ಯೂಬ್ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ, ಡಾಕ್ಟರ್ ಹೆಗ್ಡೇಸ್ ಹೆಲ್ತ್ ಟಿಪ್ಸ್ ವಾಟ್ಸಪ್ ಗ್ರೂಪನ್ನು ಜಾಯ್ನ್ ಆಗಿ, ಉಚಿತ ಆನ್ಲೈನ್ ಸಂದರ್ಶನಕ್ಕಾಗಿ ಈ ನಂಬರ್ಗಳಿಗೆ ಮಿಸ್ ಕಾಲನ್ನು ನೀಡಿ. ವೀಕ್ಷಕರೇ, PCOD ಇದ್ದಂಥ ಮಹಿಳೆಯರು ಈ ಒಂದು ಜ್ಯೂಸನ್ನು ಮಾಡಿ ತೆಗೆದುಕೊಳ್ಬೇಕು. ಅದು ಯಾವುದು ಅಂತ ಹೇಳಿದ್ರೆ ಹಸಿ ಪುದೀನಾದ ಜ್ಯೂಸ್. ಸೊ ಈ ಒಂದು ಹಸಿ ಪುದೀನವನ್ನು ನೀವು ಮಿಕ್ಸರ್ನಲ್ಲಿ ಜ್ಯೂಸ್ ಮಾಡ್ಕೋಬೇಕು. ಅದಕ್ಕೆ 100 ml ನಷ್ಟು ಜ್ಯೂಸ್ ಆಗಿರಬೇಕಿದು. ಸೊ 100 ml ನಷ್ಟು ಈ ಹಸಿ ಪುದೀನ ಜ್ಯೂಸಿಗೆ 1 ಅಥವಾ 2 ಚಿಟಿಕೆಯಷ್ಟು ಕಾಳು ಮೆಣಸಿನ ಪುಡಿಯನ್ನು ನೀವು ಹಾಕ್ಕೋಬೇಕು. ಸೊ ತುಂಬ ಖಾರ ಆಗ್ತದೆ ಅಂತಾದರೆ 1 ಚಿಟಿಕೆ ಹಾಕ್ಕೊಂಡ್ರೆ ಸಾಕು, ಇಲ್ಲವಾದಲ್ಲಿ 2 ಚಿಟಿಕೆ ಹಾಕ್ಕೊಂಡ್ರೂ ಪರವಾಗಿಲ್ಲ. 1 ರಿಂದ 2 ಚಿಟಿಕೆ ಕಾಳು ಮೆಣಸಿನ ಪುಡಿಯನ್ನು 100 ml ಹಸಿ ಪುದೀನ ಜ್ಯೂಸಿಗೆ ಹಾಕ್ಕೊಂಡು ದಿನಕ್ಕೆ ಒಮ್ಮೆ ನೀವು ಕುಡಿತಾ ಬನ್ನಿ. ಸೊ 1 ತಿಂಗಳ ಕಾಲ ಈ ಒಂದು ಜ್ಯೂಸನ್ನು ನೀವು ಕುಡಿತಾ ಬಂದಲ್ಲಿ ಇದು ನಿಮ್ಮ ಶರೀರದ ಮೆಟಬಾಲಿಕ್ ರೇಟನ್ನು ಹೆಚ್ಚಿಗೆ ಮಾಡುತ್ತೆ. ಅಂದರೆ ಫ್ಯಾಟ್ ಬರ್ನಿಂಗ್ ಆಗೋದಕ್ಕೆ, ಯಾರು PCODಯಿಂದ ವೇಟ್ ಗೇನ್ ಆಗ್ತಾ ಇದ್ದೀರಿ ಅಂಥವರಿಗೆ ಇದು ತುಂಬ ಒಳ್ಳೆ ಫಲಿತಾಂಶವನ್ನು ಕೊಡುತ್ತೆ. ಸೊ ಅದರ ಜೊತೆಗೆ ಸಣ್ಣಕ್ಕೆ ಇದ್ದು ಅಥವಾ ಸಪೂರಕ್ಕೆ ಇದ್ದು PCOD ಇದ್ದು ಅಂಥವ್ರಿಗೂ ಕೂಡ ಇದು ಉಪಯೋಗ ಆಗುತ್ತೆ. ಆದರೆ ನೀವು ಸ್ವಲ್ಪ ಕಡಿಮೆ ಪ್ರಮಾಣದಲ್ಲಿ ಸ್ವೀಕರಿಸಿ. ಅಂದರೆ ಒಂದು 60 ರಿಂದ 70 ml ನಷ್ಟು ಇದನ್ನು ಕುಡಿದ್ರೆ ಸಾಕು. ಸೊ ಆವಾಗ 1 ಚಿಟಿಕೆಯಷ್ಟು ಕಾಳುಮೆಣಸಿನ ಪುಡಿಯನ್ನು ಹಾಕ್ಕೊಂಡ್ರೆ ಸಾಕು. ಸೊ ಈ ಒಂದು ಪುದೀನ ಜ್ಯೂಸ್ ವಿತ್ ಕಾಳುಮೆಣಸಿನ ಪುಡಿಯನ್ನು ನೀವು ಮಾಡಿ ಈ PCOD ಸಮಸ್ಯೆಯಿಂದ ಸರಿಯಾದ ಆಹಾರ ಕ್ರಮವನ್ನು ಪಾಲಿಸ್ತಾ, ವ್ಯಾಯಾಮವನ್ನು ಮಾಡ್ತಾ ಈ ಒಂದು ಜ್ಯೂಸನ್ನು ಕುಡಿದ್ರೆ PCOD ಸಮಸ್ಯೆ ಖಂಡಿತ ನಿವಾರಣೆ ಆಗುತ್ತೆ ಅಂತ ಹೇಳ್ತಾ ಈ ವಿಡಿಯೋನು ಕೂಡ ನಿಮ್ಮ ಸ್ನೇಹಿತೆಯರೊಂದಿಗೆ ಶೇರ್ ಮಾಡ್ಕೊಳ್ಳಿ ಅಂತ ಕೇಳ್ಕೊಳ್ತಾ ಧನ್ಯವಾದಗಳು. ನಿಮಿಷದಲ್ಲಿ ಆರೋಗ್ಯ ನಿಮ್ಮ ನಿಸರ್ಗ ಮನೆ ಶಿರಸಿ ಯೂಟ್ಯೂಬ್ ಚಾನೆಲ್ನಲ್ಲಿ.